ಬಡತನದಲ್ಲಿ ಹುಟ್ಟಿ ಚಿಕ್ಕಂದಿನಿಂದಲೇ ತಂದೆ ತಾಯಿಗಳನ್ನ ಕಳೆದುಕೊಂಡು ಅನಾಥರಾದ ನನ್ನನ್ನ ತುಂಬು ಹೃದಯದಿಂದ ಈ ಮನೆಯ ಸೊಸೆಯನ್ನಾಗಿ ಮಾಡಿಕೊಂಡಿರುವ ನನ್ನ ಮಾವನವರನ್ನ ಮಕ್ಕಳ ಸ್ವರೂಪರಾದ ಇಬ್ಬರು ಮೈದುನರನ್ನ ಒದಗಿಸಿ ಈ ನನ್ನ ಬಾಳ ಬಂಡಿ ಸಂತೋಷದಿಂದ ಸಾಗುವಂತೆ ಮಾಡಿರುವ ತಾಯಿ ಓಂಕಾರ ಸ್ವರೂಪಿಣಿ ನನಗೊಬ್ಬ ಮಗುವನ್ನ ಕರುಣಿಸಿ ನಾರಿ ಜೀವನ ಕೃತಾರ್ಥರಾಗುವಂತೆ ಮಾಡುತ್ತಾರೆ. ಹಾಡು ಸಾವಿತ್ರಿ, ಇನ್ನೊಂದ್ಸಲ ಹಾಡು. ನಿನ್ನ ಮನ ತೃಪ್ತಿಯಾಗುವವರೆಗೂ ಹಾಡು. ಈ ನಿನ್ನ ಹಾಡು ಕೇಳಿ ಕುದುರೆಯ ಮೇಲೆ ವೇಗದ ಸರದಾರನಂತೆ ತೇಲಿ ಹೋಗುವ ನನ್ನ ಮನಸ್ಸು ನಿನ್ನಲ್ಲಿಯೇ ಕೇಂದ್ರೀಕೃತವಾಗುವಂತೆ ಹರಿದು ಬಂದಿತು. ಪುಂಗಿಯ ನಾದ ಕೇಳಿ ಹಾಡು ಹರಿದು ಬರುತ್ತದೆ. ಆದರೆ ಈ ನಿನ್ನ ಗಾನಾಮೃತ ಪಾನ ಮಾಡಿ ನಿನ್ನನ್ನು ನಮ್ಮ ಹೃದಯದಲ್ಲಿ ಅರಗಿಣಿಯಂತೆ ಸಾಕಲು ನನ್ನ ಮನಸ್ಸು ನಿನ್ನೆಡೆಗೆ ಹರಿದು ಬಂದಿತು. ಹಾಡು ಸಾವಿತ್ರಿ, ಇನ್ನೊಮ್ಮೆ ಹಾಡು. ನಿನ್ನ ಮನ ಸಂತೋಷಪಡಿಸಿಕೊಳ್ಳುತ್ತಾ ದಣಿದ ಈ ನನ್ನ ಮನಸ್ಸು ಸ್ವಲ್ಪ ಆಯಾಸ ಪರಿಹರಿಸು. ಮಿಸ್ಟರ್ ಜಗನ್ನಾಥ್, ದೂರ ಸರಿದನ್ನುಂಟು ಮಾತನಾಡು. ಹೆಚ್ಚಿಗೆ ಮಾತನಾಡಿದರೆ ಕಾಲನ್ನೇ ಕತ್ತರಿಸಿ ದೇವಿಗೆ ಅರ್ಪಿಸಬೇಕಾದೀತು. ಎಚ್ಚರಿಕೆ. ಹೆಣ್ಣೆಂದು ಮಾವಿನ ಹಣ್ಣಿನಂತೆ ಎಲ್ಲಾ ಹಣ್ಣುಗಳನ್ನ ತಿನ್ನಲು ಹೋದರೆ ವಿಷಪೂರಿತ ಬೇವಿನ ಹಣ್ಣಾಗಿ ನಿನ್ನ ನಿರ್ನಾಮಕ್ಕೆ ನೀನೇ ಕಾರಣವಾಗಬೇಕಾದೀತು. ಎಚ್ಚರಿಕೆ. ಎಚ್ಚರ! ನಿನ್ನಂತ ಯಗಚ್ಚಿತ ಒಂದು ಹೆಣ್ಣಿನಿಂದ ಈ ಜಗನ್ನಾಥನಿಗೆ ಎಚ್ಚರ! ಸಾವಿತ್ರಿ, ಈ ಜಗನ್ನಾಥ ಮನಸ್ಸು ಮಾಡಿದರೆ ನನ್ನಾಳು ಕಡೆಯಿಂದ ನಿನ್ನನ್ನ ಹಿಡಿಸಿ ತರಿಸಿ ಇಡೀ ರಾತ್ರಿ ನಿನ್ನನ್ನ ಅದು ಶೂರನಾದ ನನಗೆ ಶೋಭಿಸುವುದಿಲ್ಲವೆಂದು ಆ ಕೆಲಸಕ್ಕೆ ಕೈ ಹಾಕದೆ ನಿನ್ನಗಾಗಿ ನಾನು ಬೇಡುತ್ತಿದ್ದೇನೆ. ಕಾಮವಿಷಯನ್ನ ಒಪ್ಪಿಯು ಈಗಲಾದರೂ ಒಪ್ಪದಿದ್ದರೆ ನಾನಾಗುವೆ ಮಾರಿ. ಸುವಳಿಯು ಗಳಿಸುತ್ತಾಳೆ ಹಣವನ್ನ. ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನ ದೇವಿಯ ಎದುರೇ ನಿನ್ನ ರುಂಡವನ್ನ ಚೆಂಡಾಡಿ ಹದ್ದು ಕಾಲಿಗಳಿಗೆ ಔತನ್ನ ನೋಡುವೆ. ಹೆಚ್ಚಿಗೆ ಮಾತನಾಡಿದ ಹೋಗುವೆಯೋ ಅಥವಾ ನಾರಿಯಾದ ನಾನು ಮಾರಿಯಾಗಲು? ನಾರಿ, ಇದು ಒಂದು ಪೋರಿ. ಸಾವಿತ್ರಿ, ಮಾರಿ ಆಗುವ ತನಕ ಸಮಯ ಕೊಡಲಾರೆ. ಅಷ್ಟೊಳಗಾಗಿ ನನ್ನ ಕಾರ್ಯವನ್ನು ಮುಗಿಸಿಕೊಳ್ಳುವೆ. ನೋಡು, ಈಗಲಾದ್ರೂ ಹೇಳು. ಒಪ್ಪಿದರೆ ಕಟ್ಟುವೆ ನಿನ್ನ ಕೊರಳಿಗೆ ವಜ್ರದ ಸರ. ಒಪ್ಪಲಿಲ್ಲ, ಕಟ್ಟುವೆ ನನ್ನ ಮಂಚಕ್ಕೆ ನಿನ್ನನ್ನು ನೂರಿನ ಹಗ್ಗದಿಂದ. ಪಾಪದ ತಾಯಿಯ ಸ್ವರೂಪದ ಮಾನವನ್ನಾಗಿ ಇಲ್ಲಿಯವರೆಗೆ ಸಾಮೋಪಾಯದಿಂದ ಬುದ್ಧಿ ಹೇಳಿದರೆ ನಿನ್ನ ವರ್ತನೆ ಮಿತಿ ಮೀರಿತು. ಜಗನ್ನಾಥ, ಒಳ್ಳೆಯ ಮಾತಿನಿಂದ ದಾರಿ ಬಿಟ್ಟರೆ ಸರಿ, ಇಲ್ಲವಾದರೆ ತ್ರಿಶೂಲದಿಂದ ಹಾರಿಸುವೆ ನಿನ್ನ ಚೆಂಡನ್ನ. ಹಿಂದೆ ಮಹಿಷಾಸುರ ಮೊದಲಾದ ರಾಕ್ಷಸರನ್ನ ಸಂಹಾರ ಮಾಡಿದಳು ಹೆಣ್ಣು ಎಂಬುದನ್ನ ಮರೆಯಬೇಡ. ಕೆಲವು ದಾನವ ಒಂದು ಹೆಜ್ಜೆ ಮುಂದಿಟ್ಟರೆ ಚೆಂಡನ್ನ ರುಂಡದಿಂದ ಬೇರ್ಪಡಿಸಿ ರಣಚಂಡಿಯಂತೆ ರಕ್ತವನ್ನೇ ಹೀರಿಬಿಡುವೆ. ಈ ನನ್ನ ಕೆನ್ನೆಗೆ ಹೊಡೆದ ಈ ನಿನ್ನ ಕೈ ಸಾವಿತ್ರಿ, ಇಲ್ಲಿವರೆಗೂ ಯಾವ
ಮೇಲೆ ಕೈ ಮಾಡಿಲ್ಲ. ಒಂದು ವೇಳೆ ಮಾಡಿದರೆ ಆ ಕೈಗಳನ್ನು ಸುಮ್ಮನೆ ಬಿಟ್ಟವನಲ್ಲ. ನೋಡು, ನೀನು ಒಂದು ಹೆಣ್ಣನ್ನ ಗಂಡು ಏತಕ್ಕಾಗಿ ಉಪಯೋಗಿಸಬೇಕು ಹಾಗೆ ಉಪಯೋಗಿಸಿಕೊಂಡು ನನ್ನ ಕೆನ್ನೆಗೆ ತಗುಲಿದ ಕೈ ಖಂಡಿತವಾಗಿ ತೆಗಿವೆ. ಒಂದು ರಾಧಮ ಹೆಣ್ಣೆಂದರೆ ಏನೆಂದು ತಿಳಿದುಕೊಂಡಿರಲಿ. ಈಗ ಕಣ್ಣಿಗೆ ನೀನು ಬಿದ್ದರೆ ನಿನ್ನ ಕಣ್ಣನ್ನೇ ಕೇಳುವನು. ನನ್ನ ಗರತಿತನಕ್ಕೆ ಕುಂದು ತರದೆ ಇಲ್ಲಿಂದ ಹೊರಟು ಹೋಗು. ಅವನೇ ಅಲ್ವಾ ನಿನ್ನ ಮೈದುನ? ಅವನೊಬ್ಬ ಹಸುಳೆ. ಅವನೇನು ಮಾಡವಲ್ಲ. ಅವನು ಬರುವಷ್ಟೇ ನನ್ನ ಕಾರ್ಯವನ್ನು ಮುಗಿಸಿಕೊಂಡು ನಿನ್ನನ್ನು ಹಪ್ಪಿ ಮುದ್ದಾಡಿ ಬಿಟ್ಟು ಬಿಡುವೆ. ಈ ಜಗನ್ನಾಥ ಜಗವನ್ನೇ ಆಳುವನೆಂದು ಹೇಳಿದೆಲ್ಲ. ಓ ಜಗನ್ನಾಥ, ಏ ಹುಚ್ಚ, ನೀನು ಜಗತ್ತಿಗೆ ನಾಥ. ನೀನು ಅಲ್ಲ ಮುಟ್ಟಾಳ, ಈ ಸಮಾಜದ ಕಣ್ಣೆದುರಿಗೆ ನೀನು ದೊಡ್ಡ ಮನುಷ್ಯ ಅಲ್ಲ. ಈ ಸಮಾಜದಲ್ಲಿರೋ ಎಲ್ಲ ಹೆಣ್ಮಕ್ಳು ನಿನಗೆ ಬೇಕು. ನಿನ್ನಂತ ಪಾಪಿಷ್ಟರ ಕಾಲದಿಂದಲೇ ಇವತ್ತಿನ ಗಂಡಸು ಸಮಾಜಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ನಿನ್ನ ಕಾಮತ್ರಶ ಏನಾದ್ರೂ ತೀರಿಸಿಕೊಳ್ಳೋದಾಗಿದ್ರೆ ಈ ಸಮಾಜದಲ್ಲಿ ಎಷ್ಟೋ ಜನ ಅಣ್ಣ ತಮ್ಮಂದಿರು ತನ್ನ ತಂಗಿಯಂದಿರಿಗೆ ಹೊಟ್ಟೆಗೆ ಅನ್ನ ಹಾಕೋದಕ್ಕಾಗದೆ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಬಂಗ್ಲೆ ಮಾಡಿ ಅವರನ್ನ ಕಾಮತ್ರಶ ಇಂಗಿಸೋದಕ್ಕಂತಾನೆ ಇಟ್ಟಿದ್ದಾರೆ. ಹೋಗು, ಅಲ್ಲಿ ಹೋಗು. ಅದನ್ನ ಬಿಟ್ಟು ಈ ಆರ್ಯ ಭಾರತ ನಾರಿಯರ ಮೇಲೆ ಕಣ್ಣು ಹಾಕಿದ್ರೆ ನಿನ್ನ ಕಣ್ಣನ್ನ ಕಿತ್ತು ಬಿಟ್ಟಿನಿ ಮಗಳ. ಹುಷಾರ್. ಅತ್ತಿಗೆ ನೀನಾ? ಬಿಟ್ಟು ಬಿಡುವ ಪಾಪಿಯನ್ನ ಬಿಟ್ಟು ಬಿಡು. ನಿನಗೆ ಗೊತ್ತಾ, ಕಾಳಿಂಗ ಸರ್ಪದ ಹೆಣೆ ಮೇಲೆ ರತ್ನ ಇರುತ್ತೆ. ಆ ರತ್ನ ಮುಟ್ಟೋದಾಗ ಹೋದ್ರೆ ಸಾವು ಖಂಡಿತ. ನಿನಗೆ ಗೊತ್ತು ತಾನೆ? ಹಾಗೆ ನನ್ನ ಅತ್ತಿಗೆ ಕೂಡ ರತ್ನ ಇದ್ದ ಹಾಗೆ. ಇವಳನ್ನ ನಾನು ನನ್ನ ತಾಯಿ ಅಂತ ಪೂಜಿಸ್ತೀನಿ. ನನ್ನ ಅತ್ತಿಗೆಯನ್ನ ಹೋಗಿ ಹೋಗಿ ನನ್ನ ಅತ್ತಿಗೆ ಮೇಲೆ ಕೈ ಮಾಡೋದಕ್ಕೆ ಬಂದಿಯಲ್ಲ. ನಿನ್ನನ್ನು ಬಿಡುವ ಪಾಪಿಯನ್ನ ಇನ್ನಾದರೂ ಸನ್ಮಾರ್ಗಿಯಾಗಿ ಪಾಡಲಿ. ನೋಡಿದೇನೋ ನನ್ನ ಅತ್ತಿಗೆ ಹೇಳಿದ ಮಾತನ್ನ ಕೇಳಿಸ್ಕೊಡ್ತೀಯ? ಎಂತ ಹೃದಯ ನನ್ನ ಅತ್ತಿಗೆ ಅನ್ನೋದನ್ನ ಮರೆತು ಅವಳ ಮೇಲೆ ಕೈ ಮಾಡೋದಕ್ಕೆ ಬಂದಿದೆಯಲ್ಲ. ಇನ್ನೊಂದು ಬಾರಿ ಏನಾದ್ರೂ ಇಂಥ ನೀಚ ಕೃತ್ಯ ಮಾಡೋದಕ್ಕೆ ಬಂದ್ರೆ ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ನೆತ್ರನ ನನ್ನ ಅತ್ತಿಗೆ ಹಣೆಗೆ ಹಚ್ತೀನಿ. ಹುಷಾರ್. ಗೊತ್ತದು ನಿನಗೆ ನನ್ನ ಅತ್ತಿಗೆ ಜೀವದಾನ ಮಾಡಿದಾಳೆ. ಹೋಗು, ಎಲ್ಲಾದ್ರೂ ಬದುಕೋ. ಹೋಗೋ, ಹೋಗಲ್ಲ ನೀಚ. ಬಸವರಾಜ್, ಈ ಜಗನ್ನಾಥನನ್ನ ಮೊದಲನೇ ದೃಶ್ಯದಲ್ಲಿ ಅವಮಾನ ಮಾಡಿದೆಯಲ್ವೇ? ಒಂದು ಹೆಣ್ಣಿನಿಂದ ನಿನ್ನಿಂದ ಇವತ್ತು
ಅವಮಾನಿತನಾಗಿ ಈಗ ಹಿಂದಿರುಗುತ್ತಿದ್ದೇನೆ. ಇದು ಕೇವಲ ಕ್ಷಣಿಕ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಮನೆಯನ್ನು ಸೇರಿ ನಿಮ್ಮನ್ನೆಲ್ಲರನ್ನೂ ಚಿತ್ರವನ್ನಾಗಿ ಮಾಡುವುದೇ ಈ ಜಗನ್ನಾಥನ ಜೀವನ ನಾಟಕದ ಕೊನೆಯ ಅಂತ್ಯ. ಈ ಜಗನ್ನಾಥ ಏನ್ ಹೇಳ್ತಾನೆ ಹೇಳದನ್ನ ಮಾಡು ತೋರಿಸ್ತಾನೆ. ದಟ್ ಇಸ್ ಜಗ್ಗ. ಹೇ ಜಗನ್ನಾಥ, ಇವತ್ತು ನನ್ನ ಅತ್ತಿಗೆ ಅಡ್ಡ ಬರ್ದಿದ್ರೆ ನಿನ್ನ ಅಡ್ಡಡ್ಡ ಸೀಳು ಬಿಡ್ತಾ ಇದೆ. ನೀನು ಅದೃಷ್ಟ ಚೆನ್ನಾಗಿದೆ, ಬದುಕೊಂಡೆ ಮಗನೇ. ಅಲ್ಲ ಅತ್ತಿಗೆ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಮೈದುನ, ದೇವರ ಗುಡಿಗೆ ಬಂದಿದ್ದೆ ಮೈದುನ. ಮೈದುನ, ನನ್ನದೊಂದು ಮಾತನ್ನ ನಡೆಸಿಕೊಡುವೆಯಾ? ಅಯ್ಯೋ ಅತ್ತಿಗೆ, ಒಂದ್ ಯಾಕೆ, ನೀನ್ ನನ್ನ ತಾಯಿ ಅಲ್ವಾ? ನೀನ್ ನನ್ನ ಹತ್ರ 3 ಮಾತು ಕೇಳು, ಅದನ್ನ ನಡ್ಸ್ಕೊಡ್ತೇನೆ, ಸರಿನಾ? ಏನಂತ ಹೇಳಕ್ಕೆ? ಇಲ್ಲಿ ನಡೆದ ವಿಷಯವನ್ನ ದಯವಿಟ್ಟು ಯಾರಿಗೂ ಹೇಳಬಾರದು. ಸರಿ ಅತ್ತಿಗೆ, ಈ ವಿಷಯವನ್ನ ಯಾರಿಗೂ ಹೇಳೋದಿಲ್ಲ, ಸರಿನಾ? ಬನ್ನಿ ಮನೆಗೆ ಹೋಗೋಣ. ನೀನು ನದಿಗೆ ಸ್ನಾನಕ್ಕೆ ಹೋಗು, ನಾನು ಮನೆಗೆ ಹೋಗುತ್ತೇನೆ. ಬೇಡ ಅತ್ತಿಗೆ, ಏನೇ ಆಗ್ಲಿ ನಿನ್ನ ಮನೆಗೆ ಬಿಟ್ಟು ಬಂದು ನಾನು ಸ್ನಾನ ಮಾಡಿ ಆಮೇಲೆ ಊಟಕ್ಕೆ ಬರ್ತೀನಿ. ಬಾತ್ಗೆ ಹೋಗೋಣ. ಎಷ್ಟೊಂದು ಸೌಖ್ಯ ಸಂಭ್ರಮದಿಂದ ನಡೆದಿತ್ತು ನನ್ನ ಈ ಮನೆಯ ಸಂಭ್ರಮ. ಆದರೆ ಅದೊಂದಿನ ಮಾತ್ರ ಅಯೋಧ್ಯೆಯಲ್ಲಿ ರಾಮನ ಬರುವಿಕೆಗಾಗಿ ಸಂಭ್ರಮ ನಡೆದಿತ್ತು. ಆದರೆ ನನ್ನ ಈ ಮನೆ ಯಾವತ್ತೂ ಸುಖ ಸಂಭ್ರಮದಿಂದ ಮುನ್ನುಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನನ್ನ ಹಿರಿಯ ಮಗ ಶಂಕರ್. ನನ್ನ ಮನೆಯ ಭಾಗ್ಯಲಕ್ಷ್ಮಿಯಾಗಿಂತ ನನ್ನ ಸೊಸೆ ಸಾವಿತ್ರಿ. ಆಕೆ ಹೊಡೆಯಲ್ಲಿ ಮಕ್ಕಳಲ್ಲಿಯೂ ಕೂಡ ಸುನೀಲ್ ಹಾಗೂ ಬಸವರಾಜ್ ತನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ಜೋಪಾನ ಮಾಡಿ ಒಳ್ಳೆಯ ಜಾಗಕ್ಕೆ ಸೇರ್ತಾರೆ. ದೇವರೇ, ನನ್ನ ಈ ಮನೆ ಯಾವತ್ತೂ ನಂದನವನವಾಗಿ ಜುಗುತ್ತಾ ಮುಂದೋಗಲಿ. ಬೆಳೆಯತ್ತ ಸುನೀಲ್ ಮತ್ತು ಬಸವರಾಜ್ ಬಂದಿಲ್ವೇ? ಅವರೇಕೋ ಇನ್ನೂ ಬಂದಿಲ್ಲ. ಇದೀಗ ಮಾವನವರು ಹೊರಗಡೆಗೆ ಸುತ್ತಾಡಿಕೊಂಡು ಬರಲಿಕ್ಕೆ ಹೋಗಿರಬಹುದು. ಅದಿರಲಿ, ಬಸವರಾಜನ ಹುಟ್ಟುಹಬ್ಬ ಸಮೀಪಕ್ಕೆ ಬರ್ತಾ ಇದೆ. ಎಲ್ಲ ವ್ಯವಸ್ಥೆ ನಾವೇ ಮಾಡುವುದು ಅಥವಾ ಹೀಗೆ ಸುತ್ತಾಡುವುದು? ಸಾವಿತ್ರಿ, ಬಸವರಾಜನ ಹುಟ್ಟುಹಬ್ಬ ನಿಲ್ಲಿಸುವುದು ಛೆ, ಅವನು ಹುಟ್ಟುಹಬ್ಬ ಮಾಡುವುದಕ್ಕೆ ನನ್ನ ಅನುಮತಿ ಬೇಕು. ಸಾವಿತ್ರಿ, ನನಗೆ ಎಂದು ನನ್ನ ಮನಸ್ಸಿನಲ್ಲಿ ಒಂದು ಸಂಶಯ ಉಂಟಾಗುತ್ತೆ. ಅಂದರೆ ಅದು ಯಾವ ಸಂಶಯ ನಿಮ್ಮ ಮನದಲ್ಲಿ ಮನೆ ಮಾಡಿಕೊಂಡಿದೆ? ಅದು ಏನಂತ ನನ್ನ ಮುಂದೆ ಹೇಳಬಾರದೆ? ನಿನ್ನೆದುರಿಗೆ ಹೇಳಿದೆ, ಮತ್ತೆ ಯಾರೆದುರು ಹೇಳಿ? ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ, ಸತಿಪತಿಗಳಿಬ್ರು ಜೋಡಿ ಎತ್ತಿನ ಬಂಡಿ ಇತ್ತಂತೆ. ಅಂದ್ರೆ ನಮಗಂತೂ ಮಕ್ಕಳಾಗಲಿಲ್ಲ. ಮುಂದೆ ಇದೇ ರೀತಿ ಮಕ್ಕಳಾಗದಿದ್ರೆ ಸುನೀಲ, ಬಸವರಾಜ ನಮ್ಮನ್ನ ಚೆನ್ನಾಗಿ ಜೋಪಾನ ಮಾಡುವರೇನು? ಒಳ್ಳೆವನ್ನಿ, ಇಂತಹ ಅಪನಂಬಿಕೆಗಳಿಗೆ ಆಸ್ಪದ ಕೊಡಬಾರದ್ರಿ. ನೋಡಿ ಅಂದ್ರೆ ಅವರಿಬ್ಬರು ನನ್ನ ಮಕ್ಕಳಿದ್ದಂತೆ. ಅವರು ನನಗೆ ವೈದ್ಯರಾದರೂ ಸಹ ನಾನು ಅವರನ್ನ ಪ್ರೀತಿಯಿಂದ ಮುದ್ದಿನಿಂದ ಸಾಕಿದ್ದೇನೆ. ನನ್ನ ಕೈಯಾರೆ ಅಮೃತವನ್ನ ಉಳಿಸಿದ್ದೇನೆ. ಅವರೆಂದಿಗೂ ನಮಗೆ ಕೇಡನ್ನ ಬಗೆಯಲಾರ.
ತಾಯಿ ಮಗುವಿಗೆ ಹಾಲನ್ನ ಉಣಿಸಿ ಬೆಳೆಸುತ್ತಾಳೆ. ಹಾಲನ್ನ ಉಣಿಸುವಾಗ ಮಗು ಮೊಲೆಯನ್ನ ಕಡಿಯುವುದು ಸಹಜ. ಹಾಗಂತ ಹಾಲು ಕುಡಿಸುವುದನ್ನ ತಾಯಿ ಬಿಡುತ್ತಾಳೆ. ಅದರಂತೆ ಹಾಲುಣಿಸಿದವಳು ಹಾಲುಣಿಸಿದಂತಹ ತಾಯಿಯನ್ನ ಮಗು ಹೊರ ಹಾಕಿದಾಗ ಹಾಲುಣಿಸಿದವಳನ್ನ ತಾಯಿ ಮೊಲೆಯ ಋಣವನ್ನ ಕೇಳುತ್ತಾಳೆ ಅಥವಾ ಸಾಯುತ್ತಾಳೆ. ನೋಡಿ, ಅವರಿಬ್ಬರನ್ನ ನಾವು ಚೆನ್ನಾಗಿ ನಮ್ಮ ಮಕ್ಕಳಿಗಿಂತಲೂ ಹೆಚ್ಚಾಗಿ ಸಾಕಿ ಬೆಳೆಸೋಣ. ಮುಂದೆ ಅವರಿಗೆ ಬಿಟ್ಟು ರಕ್ಷಿಸುವ ಸಾವಿತ್ರಿ, ನೀನು ನಿಜವಾಗ್ಲೂ ಕ್ಷಮತೆ ಹೇಳ್ತೀನಿ. ಈಗಿನ ಕಾಲದಲ್ಲಿ ಮಕ್ಕಳನ್ನ ವಿಸರ್ಜನತೆ ಕಾಣುವ ಮೊಲ ತಾಯಿಗಳಿದ್ದ ಪರಭೂಮಿಯಲ್ಲಿ ಮೈದುನರನ್ನ ಮಕ್ಕಳಂತೆ ಕಾಣುವ ನಿನ್ನ ಹಿರಿಮೆ ಅಮೋಘವಾದ್ದು ಸಾವಿತ್ರಿ. ಸಾವಿತ್ರಿ, ನಿನ್ನ ಅಂತರಂಗದ ಭಾವನೆಯನ್ನ ತೆಗೆದುಕೊಳ್ಳಲು ಪ್ರಯತ್ನಿಸಿದ ಹೊರತು ನನ್ನ ತಮ್ಮಂದಿರ ಮೇಲಿನ ಸಂಶಯಕ್ಕಲ್ಲ. ನನ್ನ ತಮ್ಮಂದಿರು ವಿದ್ಯಾವಂತರು, ಬುದ್ಧಿವಂತರು. ಅವರು ನಮಗೆ ಎಂದಿಗೂ ಕೇಳುವ ಬಗೆಯಲ್ಲ. ಸಾಕು, ನಿಮ್ಮ ಚೇಷ್ಟೆ ಅತಿ ಆಯಿತು. ಬನ್ನಿ, ಒಳಗಡೆ ಹೋಗೋಣವೇ? ಸಾವಿತ್ರಿ, ಬಾಯಿಲೆ ಊಟಕ್ಕೆ ಮೊದಲು ನನಗೇನಾದ್ರೂ ಅನುಭವನೆ? ಯಾವಾಗಲೂ ನಿಮಗೆ ಹುಡುಗಾಟವೇ ಸರಿ. ಹೋಗಿ ಊಟ ಮಾಡಿದನಂತೆ. ಊಟ ಮಾಡಿ. ಇದು ಹುಡುಗಾಟವಲ್ಲ, ಪ್ರೇಮದ ಬಡಿದಾಟ. ಓ ದೇವರೇ, ನನಗೆ ನಾಚಿಕೆ ಬರ್ತಾ ಇದ್ದೀರಿ, ನಾಚಿಕೆ ಬರ್ತಾ ಇದೆ. ನಿಜವಾಗ್ಲೂ ಆಡ್ಲೇಬೇಕು. ನೀವು गंगा यमुना संगम, गंगा यमुना संगम, हे प्रेम हाಲು ಸೇರಿದಂತೆ ಈ ಬದುಕು, ಹಾಲು ಜೇನು ಸೇರಿದಂತೆ ಈ ಬದುಕು. ಸರಸದ ಚೆಲ್ಲಾಟ ವಿನವು ನೋಡಿ ನೋಡಿ ಒಲವಿನ ತುಂಟಾಟ. ಹಾಲು ಜೇನು ಸೇರಿದಂತೆ ಬದುಕು, ಹಾಲು ಜೇನು ಸೇರಿದಂತೆ ಈ ಬದುಕು. ಗಂಗಾ ಯಮುನಾ ಸಂಗಮ,
ಸಿದ್ಧತೆ. ಅತ್ತಿಗೆ ಯಾಕಪ್ಪ, ಏನು ವಿಶೇಷ? ಯಾವಾಗ ಬಂದ ಮೇದುನ? ಯಾವಾಗ ಬಂದನ? ಯಾಕಕ್ಕೆ ಹಾಗೆಲ್ಲ ಮಾತಾಡ್ತೀರಿ? ನಾನು ಇಲ್ಲಿ ಹೇಳು ಬಸವರಾಜ, ಹೇಳು. ಯಾಕಂದ್ರೆ ದಿವಸಾನು ಯಾವುದೋ ಒಂದು ದೊಡ್ಡ ಸೇನಾಪಡೆ ಕೆಲ್ಸಕ್ಕೆ ಹೋಗೋ ಹಾಗೆ ಹೋಗುವಾಗಲೂ ಅಣ್ಣಾತಿಗೆ ನಮಸ್ಕರಿಸಿ ಹೋಗಿ, ಬರುವಾಗಲೂ ಅಣ್ಣಾತಿಗೆ ನಮಸ್ಕರಿಸಿ ಬರ್ತಾ ಇದೆಯಲ್ಲ, ಅದಕ್ಕೆ ಹೇಳೋದು ನೀನೆ ಬುದ್ಧಿ ಇರೋದ ಪೆದ್ದ ಅಂತ. ಆಗಲೂ ಪುಣ್ಯ ಯಾತ್ರೆಗಳ ದರ್ಶನಕ್ಕೆಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಹಿಂದೆ ಮಾಡಿದ ಪಾಪಗಳೆಲ್ಲ ಪರಿಹಾರವಾಗಲೆಂದು ಆ ದೇವರಲ್ಲಿ ಬೇಡ್ಕೊಳ್ತಾರೆ. ಬಂದ ಮರುಗಳಿಗೆಯೇ ಹೊಸ ಕಾರ್ಯ ಶುರು ಮಾಡ್ತಾರೆ. ಹಾಗೆ ಬಸವರಾಜ ತನ್ನ ಅತ್ತಿಗೆಯ ಆಶೀರ್ವಾದ ಪಡೆದು ಮುಂದೆ ಏನೇನ್ ಮಾಡ್ತಾನೆ ಏನು. ನೋಡಿ ಅದಕ್ಕೆ ಅಣ್ಣಂದಿರು ಇಬ್ರು ಯಾವತ್ತೂ ಸೇರಿ ನಾನು ತಮಾಷೆನೆ ಮಾಡ್ತಾ ಇರ್ತಾರೆ. ನೀವು ಸ್ವಲ್ಪ ಹೇಳ್ಬಾರ್ದ? ನೋಡಿಯಪ್ಪ, ನೀವಿಬ್ಬರು ತಮ್ಮಂದಿರು, ಅದರ ಮಧ್ಯದಲ್ಲಿ ನಾನು ಏನಂತ ಹೇಳಿದೆಯಪ್ಪ? ಅಲ್ಲ ನೀನು ಮೈದನ ಬಸವರಾಜ, ನೀನಾದರೂ ಹೇಳಪ್ಪ. ಅತ್ತಿಗೆ ನಾನು ನಿನ್ನ ಮಗ ಅಲ್ವಾ? ಸರಿ, ನೀನೇ ಹೇಳು ಮತ್ತೆ. ಅತ್ತಿಗೆ ಬಸವರಾಜ ನಿಮ್ ಮಗ ಆದ್ರೆ ಮತ್ ನಾನು? ನೋಡಪ್ಪ ಸುನೀಲ, ಬಸವರಾಜ, ನೀವಿಬ್ಬರು ನನ್ನ ಮಕ್ಕಳಿದ್ದಂತೆ, ನನ್ನ ಮಕ್ಕಳಿದ್ದಂತೆ. ಆಯ್ತೇನು? ನೋಡ್ದ್ಯಾ ಹೇಗೆ ಮಾತು ಬದಲಾಯಿಸ್ಬಿಟ್ಲು ಅಂತ. ಒಟ್ಟಿನಲ್ಲಿ ಭಾರ ಅವನ್ ಕಡೆ, ಇನ್ನು ಮೇಲೆ ನಿನ್ನಿಷ್ಟ. ಅಣ್ಣ ಹಾಗೆ ಆಗ್ಬೇಕು. ನಿಮಗೆ ಒಂದ್ ಕೆಲಸ ಮಾಡೋದಾಯ್ತಾ? ಆ ಬಸವರಾಜ ಮತ್ತು ಅತ್ತಿಗೆ ಒಂದ್ ಕಡೆ ಆದ್ರೆ ನಾನ್ ಇನ್ನೂ ಒಂದ್ ಕಡೆ ಬೇಡ. ಏನಂತೀಯ ನೀನು? ಹಾಗಾದ್ರೆ ಅಪ್ಪ ಯಾರ ಕಡೆ? ಹೋಯ್, ಅಪ್ಪ ಏನಿದ್ರು ನಮ್ ಕಡೆನೆ ಅಲ್ವಾ ಅತ್ತಿಗೆ? ಸರಿಯಪ್ಪ, ಅಪ್ಪ ನಮ್ ಕಡೆನೆ, ಮಾವ ನಮ್ಮ ಕಡೆನೇ ಇರ್ಲಿ. ನೀವಿಬ್ರು ಬೇರೆ ಇರಿ. ಅತ್ತಿಗೆಮ್ಮ, ನೀವ್ ಹೇಳಿದಾಗೆ ಆಗ್ಬೇಕು ಅಂತ ಏನಿಲ್ಲ. ಅಪ್ಪಾಜಿ ನಮ್ ಕಡೆನೆ. ನೋಡ್ದ್ಯಾ ಜಗಳ ಹಚ್ಚೋಕಾಗೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಹೇಗೆ ಜಗಳ ಹಚ್ಚಿಬಿಟ್ಟೆ ಅಂತ. ಅಪ್ಪಾಜಿ ನಮ್ ಕಡೆನೆ ಬೇಕು. ಅಣ್ಣ, ನೀವೀಗ ತಮಾಷೆ ಮಾಡ್ತಾ ಮಾಡ್ತಾ ಎಲ್ಲಿಗೆ ಮಾತು ಬೆಳೀತು ನೋಡಿ. ನಾವೆಲ್ಲ ಬೇರೆ ಆಗೋ ವಿಷಯಕ್ಕೆ ಬಂದಿದ್ದೀವ. ನೋಡಿ ಅಂತ ಮಾತುಗಳು ಇನ್ನು ಬರ್ಲೇಬಾರ್ದು. ಅತ್ತೆ, ಅಪ್ಪಾಜಿ ನೋಡಿದರೆ ಮಾವನವರು ಈಗ ಹೊರಗಡೆ ಸುತ್ತಾಡಿಕೊಂಡು ಬರ್ಲಿಕ್ಕೆ ಹೋಗಿದ್ರು. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಓ, ಮಾವನವರು ಬಂದೇ ಬಿಟ್ಟು ಏನು ಇಲ್ಲ ಸೇರ್ಕೊಂಡು ಪಂಚಾಯತಿನ ಇರಿಸ್ಬಿಟ್ರಿ. ಯಾಕೆ ಈ ಪಂಚಾಯತ್ನಿಗೆ ನಾನೇನು ಅಧ್ಯಕ್ಷ ಆಗಿದ್ದೇನು? ಅದಲ್ಲಪ್ಪಾಜಿ, ನಮ್ಮಲ್ಲಿ ಒಂದು ತೊಡಕುಂಟಾಗಿದೆ. ಹೇಳಪ್ಪ. ಆ ತೊಡಕನ್ನ ಬಗೆಹರಿಸಲು ನಿಮ್ಮನ್ನ ಕಾಯ್ತಾ ಇದ್ವಿ. ಅದಕ್ಕಾಗಿ ಮಾವನವರಿಗೆ ಹೇಳಬಾರದು ವಿಷಯ. ಹೌದು, ವಿಷಯ ಎಲ್ಲ ಬಿಡಿಸಿ ಹೇಳಬಾರ್ದು. ಹಾಗೆಲ್ಲ ಬಸವರಾಜ, ವಿಷಯನ ಬಿಡಿಸಬಾರದು ಅಂತ ನೀವೇ ವಿಷಯ ಇಲ್ದೇನೆ ಕಿರ್ಚಾಡ್ತಾ ಇದ್ರಲ್ಲ. ವಿಷಯ ಏನು ಅಂತ ಅಪ್ಪಾಜಿಗೆ ಏನಾದ್ರೂ ಹೇಳಿ. ನೇರವಾಗಿ ಯಾರ ಕಡೆಗೆ ಅಂತ ಕೇಳಿದ್ರು ಸಾಕಲ್ವಾ? ಅಪ್ಪಾಜಿ ಏನಿದ್ರು ನಮ್ ಕಡೆನೆ. ಇಲ್ಲ ನಮ್ಮ ಕಡೆ, ಅಪ್ಪಾಜಿ ನಮ್ ಕಡೆ ಬೇಕೇ. ಅದೇನು ವಿಷಯ ಅಂತ ಹೇಳಿ ಮೊದಲು. ಅಪ್ಪಾಜಿ, ಬಸವರಾಜ್ ಅವರತ್ತಿಗೆ ಒಂದ್ ಕಡೆ, ನಾನು ಸುನಿಲ್ ಒಂದ್ ಕಡೆ, ನೀವು ಯಾರ ಕಡೆ ಇರ್ತೀರಿ ಅಂತ ಕಾಯ್ತಾ ಇದ್ವಿ. ಮಾವನವರು ನಮ್ಮ ಕಡೆನೇ ಇರ್ಲಿ. ಹೌದು ಅಪ್ಪಾಜಿ, ನೀವು ನಮ್ಮ ಕಡೆ ಬಂದ್ರೆ ಒಳ್ಳೇದು. ಇಲ್ಲ ಅಪ್ಪಾಜಿ ನಮ್ಮ ಕಡೆನೆ. ಇಲ್ಲ, ಅಪ್ಪಾಜಿ ನಮ್ಮ ಕಡೆನೆ ಬೇಕು. ನೀವು ಹೇಳಿದ್ರೆ ಅಪ್ಪಾಜಿ ಕರ್ಕೊಂಡ್ಬಿಟ್ಟು ನೋಡಿ ಮಾವನವರೇ, ನಾನು ನಿಮ್ಮ ಮುದ್ದಿನ ಸೊಸೆ, ನಾನು ಹೇಳಿದಂತೆ ಆಗಬೇಕು, ಆಯ್ತಾ? ಓ, ಇದೆಲ್ಲ ಬೇಡ ಅತ್ತಿಗೆಮ್ಮ, ಇದೆಲ್ಲ ಬೇಡ. ನೋಡಪ್ಪಾಜಿ, ನೀವೇ ಹೇಳ್ರಿ, ನಿಮ್ಮ ತೀರ್ಮಾನ ಅಂತಿಮ ತೀರ್ಮಾನ. ನೀವು ಯಾರ ಕಡೆಗೆ ಅಂತ ನೀವು ಹೇಳಿ. ಅಣ್ಣ ಇಲ್ಲಿ ನೋಡಿ, ನೀವೆಲ್ಲ ಹೋಗಿ ಮಸ್ಕ ಹೊಡಿಯೋದು ಬೇಡ. ಯಾಕಂತ ಕೇಳಿದ್ರೆ ನಮ್ಗೆ ಚೆನ್ನಾಗ್ ಗೊತ್ತು ಅಪ್ಪ ಯಾವತ್ತಿದ್ರು ನಮ್ ಕಡೆನೆ ಅಂತ, ಅಲ್ವಾ ಅಪ್ಪಾಜಿ? ಅದ್ ನಮಗೂ ಗೊತ್ತು, ನಾವು ತಿಳ್ಕೊಂಡಿದ್ದೇವೆ ಅಪ್ಪ ನಮ್ ಕಡೆ ಅಂತ. ಆಯ್ತಪ್ಪ ಚಿತ್ರ. ಮನುಷ್ಯನಿಗೆ 2 ಕಣ್ಣುಗಳಿವೆ. ಅದರಲ್ಲಿ ಯಾವ ಕಣ್ಣು ಹೆಚ್ಚು? 2 ಹೆಚ್ಚು. ಎಸ್, ಕರೆಕ್ಟ್ ಆನ್ಸರ್. ಹೌದಾ? ಅದೇ ರೀತಿ 2 ಕಣ್ಣಲ್ಲಿ ಒಂದು ಕಣ್ಣಿಗೆ ಏನಾದ್ರು ಆದ್ರೆ ಮತ್ತೊಂದು ಕಣ್ಣಲ್ಲಿ ನೀರು ಬರುವುದು ಸಹಜ.
ಅದಕ್ಕೆ ನಿಮ್ಗೆಲ್ಲ ಏನಾದ್ರು ಆದ್ರೆ ನನಗೆ ತಿಳಿಸ್ಕೊಡೋ ಸಾಧ್ಯ ಇಲ್ಲಪ್ಪ. ಅಪ್ಪಾಜಿ ಅಪ್ಪಾಜಿ ನಿಮ್ಮ ಹತ್ರ ಒಂದು ಮಾತು ಕೇಳಲ್ಲ ನಾನು. ಯಾವುದೇ ಕಾರಣಕ್ಕೂ ಒಂದ್ ವೇಳೆ ನಮ್ಮ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನಾದ್ರೂ ಬಂದು ಬೇರೆ ಬೇರೆ ಯಾವ್ದು ಅಂದ್ರೆ ನೀವು ಖಂಡಿತ ಈ ಮನೆಯನ್ನ ಬಿಟ್ಟು ಹೋಗ್ಬಾರ್ದು ಅಪ್ಪಾಜಿ. ಮಾತ್ಕೊಡಿ ಅಪ್ಪಾಜಿ ನನಗೆ. ಆಯ್ತಪ್ಪ, ನನಗೆ ಎಂತ ಸಂಕಟದಲ್ಲಿ ಸಿಕ್ಕಿಬಿಟ್ಟಿಯಪ್ಪ. ಸರಿ, ತುಂಬಾ ಹಸುವೆ ಆಗ್ತಾ ಇದೆ. ಸರಿ, ಹಾಗಾದ್ರೆ ಎಲ್ಲರೂ ಊಟ ಮಾಡಿ ಒಳ್ಳೆಯ ಬಸವರಾಜ್, ಅಂದು ನಿನ್ನ ಅತ್ತಿಗೆಯನ್ನು ಬಲತ್ಕರಿಸಲು ಬಂದಾಗ ನನ್ನ ಕೆನ್ನೆಗೆ ಹೊಡೆದು ನಿನ್ನತ್ತಿಗೆಯನ್ನು ಬಿಡಿಸಿಕೊಂಡು ಹೋದೆಯಲ್ಲವೇ? ಸರ್ಪದ ಬಾಯಲ್ಲಿರುವ ಕಪ್ಪೆಯನ್ನು ಬಿಡಿಸಿಕೊಳ್ಳಲು ಸರ್ಪವನ್ನೇ ಕೆಣಕಿದೆಯಾ? ಸರ್ಪವನ್ನು ಕೆಣಕಿ ಕಪ್ಪೆಯನ್ನು ಬಿಡಿಸಿಕೊಂಡಂತಾಗಿದೆ. ಸಾವಿತ್ರಿ, ನೋಡುತ್ತಿರು, ನಿನಗೆ ಸಿರಿತನವಿದೆ ಎಂದು ಸೊಕ್ಕಿನಿಂದ ಮೆರೆಯುವ ನಿನ್ನ ಮನೆಗೆ ನಾ ಇಕ್ಕುವ ಬೆಂಕಿಯ ಜ್ವಾಲೆ. ಆ ಜ್ವಾಲೆ ಉರಿದಂತೆ ನಿನ್ನ ಮನೆಯಲ್ಲಿ ಶಿವನ ತಾಂಡವ ನೃತ್ಯ ಪ್ರಾರಂಭವಾಗಿ ಪ್ರಳಯವಾಗುವುದು. ನಂದನವನವಾಗಿದ್ದ ನಿನ್ನ ಮನೆ ಹಿಂದೆ ಬೀಸುವೆ ಸುನಿಲನಿಗೆ ನನ್ನ ಪ್ರೇಯಸಿ ಸುವರ್ಣಾದಿಂದ ಪ್ರೇಮದ ಬಲೆಗೆ. ಆಗ ಛಿದ್ರವಾಗಿ ಸೂರ್ಯಗೊಂಡು ವಜ್ರಗಳ ಪಾಡಿಯಲ್ಲಿರುವ ನಿಮ್ಮೆಲ್ಲ ಶ್ರೀಕೃಷ್ಣ ಕಪಟ ಸೂತ್ರಧಾರಿ ಹೇಗೆ ಪ್ರವೇಶ ಮಾಡಿದ್ದನೋ ಅಣ್ಣ ತಮ್ಮಂದಿರ ವಿನಾಶಕ್ಕೆ ಆಗ ನಾ ಭಾಗವಹಿಸುವೆ. ಕಪಟ ಸೂತ್ರಧಾರಿ ಶ್ರೀಕೃಷ್ಣನಂತೆ ಅಣ್ಣ ತಮ್ಮಂದಿರ ವಿನಾಶಕ್ಕೆ ಆಗ ಅವರ ಸಂಸಾರ ನುಚ್ಚು ನೂರು ಆಗಿ ಆಗ ಸಾವಿತ್ರಿ ಅವರನ್ನ ದಾಸಿ ನನಗೆ ಬೇಕಾದಾಗ ಕಾಮದಾಹ ತೀರಿಸುವ ವೇಶ್ಯೆ. ಹೌದು, ಸುವರ್ಣ ಬರುವ ಸಮಯವಾಗಿದೆ. ಹಲೋ ಮಿಸ್ಟರ್ ಸುವರ್ಣ. ಕಮಾನ್, ವೆಲ್ಕಮ್. ಮತ್ತೆ ಓಹೋ, ಒಳ್ಳೆ ಗ್ರ್ಯಾಂಡ್ ಆಗಿ ಬಂದಿಲ್ಲ. ಇಂದು ಏನಾದ್ರು ವಿಶೇಷವಿತ್ತೇನು? ವಿಶೇಷವೇನಿಲ್ಲ ಪ್ರಿಯಕರ. ನೋಡಿ, ನಿಮ್ಮ ಭಾವಚಿತ್ರ ನನ್ನ ಹೃದಯದಲ್ಲಿ ಅರಳಿ ನಿಂತಿರುವಾಗ ಇದಕ್ಕಿಂತ ವಿಶೇಷ ಇನ್ನೇನ್ ಬೇಕು ಹೇಳಿ ಪ್ರಿಯಕರ? ಅಗೋ ನೋಡಿ ಸುವರ್ಣ, ಅದು ನೋಡು, ಪಶ್ಚಿಮ ದಿಕ್ಕಿನಲ್ಲಿ ರವಿಯು ತನ್ನ ಮೃದುವಾದ ಕಿರಣಗಳನ್ನ ಈ ಸುಂದರ ಹೂವನದ ಮೇಲೆ ಚೆಲ್ಲುತ್ತಾ ಪ್ರೇಮಿಗಳ ಸಂತೋಷಕ್ಕೆ ಹೇಗೆ ಎಡೆ ಮಾಡಿ ಕೊಡುತ್ತಾ ಕಣ್ಮರೆಯಾಗುತ್ತಿದ್ದಾನೆ ಆ ದಿನಮಣಿ. ನೋಡಿ, ಅಲ್ಲಿ ನೋಡಿ ಪ್ರಿಯಕರ, ಆ ಪ್ರಣಯದ ಪಕ್ಷಿಗಳು ಹೇಗೆ ಸೂರ್ಯದೇವನು ಅಸ್ತಂಗತನಾಗುವುದರಿಂದ ಹೇಗೆ ಒಂದುಗೂಡಿ ಗೂಡಿಗೆ ಹೋಗ್ತಾ ಇದೆ. ಹಾಗೆ ಆ ಪ್ರಣಯದ ಪಕ್ಷಿಗಳು ತಮ್ಮ ಚಿಲಿಪಿಲಿನ ನಾದದಿಂದ
ಆ ಗೂಡು ಸೇರ್ತಾ ಇದೆಯಲ್ಲ, ಅದರ ಸಂಕೇತವೇನು? ಅದುವೇ ನಮ್ಮ ಪ್ರೇಮಿಗಳು ಆಡುವ ಮಾತಿನ ಸಂಕೇತ. ಹೋಗಿ ನೀವು ತುಂಬಾ ರಸಿಕರು. ಈ ಸಂತೋಷದ ಸಮಯದಲ್ಲಿ ನಿನ್ನಿಂದ ಒಂದು ಮೂಡಿ ಬರಲಿ ಒಂದು ಗಾನ, ಪ್ರೇಮದ ಗಾನ. ಹಾಗೆ ಆಗಲಿ ನನ್ನವನ್ನ. ನನಗೆಯ ಬಾಚಿ ಬಾಚಿ ನನ್ನ ಎದೆಯ ಒಳಗೆ ಇಟ್ಟೆ, ಅದರಿಂದ ಹೃದಯ ತೆಗೆದು ನಿನ್ನ ತುಟಿಗೆ ಒತ್ತಿ ಬಿಟ್ಟೆ. ಇದು ವಯಸ್ಸು ಯಾತಕೋ ನಿನ್ನದು ಮನಸ್ಸು, ಇದು ವಯಸ್ಸು ಯಾತಕೋ ನಿನ್ನದು ಮನಸ್ಸು. ನವಿಲೆ ಪಚ್ಚರಂಗಿ ನವಿಲೆ ಚಿಗಿಸೋ ಹಚ್ಚಿ ಬೆಲ್ಲ ಹಚ್ಚಿ ಬೀರಲ, ಅಲ್ಲಿ ಕೊಂಚ ಇಲ್ಲಿ ಕೊಂಚ, ಹುಚ್ಚು ಹಿಡಿಯುವ ಮುಂಚೆ ಹಂಚಿ ಬಿಡಲ, ನನ್ನೆದೆಯ ಪರಪಂಚ, ನನ್ನೆದೆಯ ಪರಪಂಚ. ಸೃಷ್ಟಿಯೊಳಗೆ ಪ್ರೇಮಿಯ ಸಂಖ್ಯೆ ಏರುಪೇರು ಆಗಿದ್ರಿ ಎಂದು ಹೃದಯ ಒಂದೇ ಮುಷ್ಟಿ, ಅದಕ್ಕಿಂದು ನೇರ ದೃಷ್ಟಿ. ಆ ದೃಷ್ಟಿಯೊಳಗೆ ಜೀವ ಬೆಳೆಸುವುದು ವಂಶದೃಷ್ಟಿ. ನವಿಲೆ ಪಚ್ಚರಂಗಿ ನವಿಲೆ ಚಿಗಿಸೋ ತರಂಗಿ ನವಿಲೆ. ಒಂದು ಹೆಜ್ಜೆಯಲ್ಲಿ ಕೊಟ್ಟಿ ಲಜ್ಜೆ ಇಡುವ ನಿನ್ನ ಲಜ್ಜೆ ಸಿಹಿ ಸಜ್ಜೆ, ಸಜ್ಜೆಗಳ ಸಿಹಿಗಳ ಕಿಚ್ಚು ಕುಣಿಸಿ ಕಾಯುತ್ತೀವಿ ಪ್ರತಿ ಸಂಜೆ, ಕಾಯುತ್ತೀವಿ ಪ್ರತಿ ಸಂಜೆ. ಲೋಕಕ್ಕಷ್ಟೇ ರಾತ್ರಿ ಹಗಲು, ಪ್ರೇಮಿಗಳಿಗೆ ಬರಿ ಹಗಲು. ಆಂತರ್ಯ ಬಿಚ್ಚಿ ನೋಡು ಐಶ್ವರ್ಯ ನಮ್ಮ ಪ್ರೀತಿ, ಇಡೀ ಸ್ವರ್ಗ ತೋಳಿನಲ್ಲೇ ಆಶ್ಚರ್ಯವಾಗೋ ರೀತಿ. ನವಿಲೆ ಪಚ್ಚರಂಗಿ ನವಿಲೆ ಚಿಗಿಸೋ ತರಂಗಿ ನವಿಲೆ. ನಿನ್ನ ನಗೆಯ ಬಾಚಿ ಬಾಚಿ ನನ್ನ ಎದೆಯ ಒಳಗೆ ಇಟ್ಟೆ, ಅದರಿಂದ ಹೃದಯ ತೆಗೆದು ನಿನ್ನ ತುಟಿಗೆ ಒತ್ತಿ ಬಿಟ್ಟೆ. ಇದು ವಯಸ್ಸು ಯಾತಕೋ ನಿನ್ನದು ಮನಸ್ಸು, ಇದು ವಯಸ್ಸು ಯಾತಕೋ ನಿನ್ನದು ಮನಸ್ಸು, ಇದು ವಯಸ್ಸು ಯಾತಕೋ ನಿನ್ನದು ಮನಸ್ಸು. ಸುವರ್ಣ, ಸಾಕಾಗೋಯ್ತು ನಿನ್ನ ಈ ಪ್ರೇಮದ ಲಾಟ. ಸುವರ್ಣ, ಹೇಳಿ. ನಿನಗೊಂದು ಮಹತ್ವಪೂರ್ಣವಾದ ಕೆಲಸವನ್ನು ವಹಿಸಿಕೊಡ್ಬೇಕಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ ಪ್ರಿಯಕರ, ಅದಕ್ಕೆ ನೀನು ಒಪ್ಪಿಗೆ ಕೇಳ ನಾನು ಬಯಸುತ್ತೇನೆ. ನೋಡಿ ಡಿಯರ್, ನನ್ನ ಜೀವನವೇ ನಿಮ್ಮಲ್ಲಿ ಲೀನವಾಗಿ ನಿಮ್ಮ ಚರಣದಾಸಿಯಾಗಿ ಬಾಳಬೇಕೆನ್ನುವ ಆಸೆಯನ್ನು ಉಳ್ಳವಳು ನಾನು. ನೀವೇನೇ ಕೆಲಸ ಕೊಟ್ಟರು ಅದನ್ನು ಮನಸ್ಪೂರ್ವಕವಾಗಿ ನಿರ್ವಹಿಸುತ್ತೇನೆ. ಹೇಳಿ, ಅದು ಯಾವ ಕೆಲಸ ಅಂತ? ಅದರಂತೆ ಯಾಕೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲವೇ? ಹಾಗಾದ್ರೆ ತೆಗೆದುಕೊಳ್ಳಿ. ಸಾವಿತ್ರಿ, ಸಾರಿ, ನನ್ನ
ನನ್ನ ಅದ್ರ ಹೆಸರು ಎತ್ತದ ಸುವರ್ಣ. ಇಂದಿನಿಂದ ನೀನು ಸಾಹುಕಾರ ಸುನೀಲನ ಪಟ್ಟದರ್ಶಿಯಾಗಿ ಮಾಡುವುದಕ್ಕಾಗಿ ಪ್ರೇಮಿಗಳಾಗಬೇಕು. ಜಗನ್ನಾಥ್, ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ಮನ್ನೇ ನಂಬಿ ನಿಮಗೋಸ್ಕರ ನನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟು ನಿಮ್ಮ ಕೈಯಿಂದ ಮಾಂಗಲ್ಯ ಧಾರಣೆಯನ್ನು ಮಾಡಿಕೊಂಡು ನಿಮ್ಮ ಸತಿಯಾಗಿ ನಿಮ್ಮ ಪಾದದಡಿಯಲ್ಲಿ ಬಿದ್ದು ಸಾಯಬೇಕೆಂದಿದ್ದು ನಾನು. ಎಂತ ಕಟ್ಟಳೆಯನ್ನು ಹೇಳ್ತಾ ಇದ್ದೀರಾ ನೀವು? ನೋಡಿ, ಈ ಮಾತು ನನ್ನಿಂದ ನಡೆಸಿಕೊಡುವುದಕ್ಕೆ ಆಗುವುದಿಲ್ಲ. ಹಾಗಲ್ಲ ಸುವರ್ಣ, ನಾನು ಹೇಳ್ತಿರೋದು ಶಾಶ್ವತವಾಗಿ ಸುನೀಲನ ಸತಿಯಾಗಿ ಬಾಳೆಂದು ನಾನು ಹೇಳ್ತಾ ಇಲ್ಲ. ತಾತ್ಕಾಲಿಕವಾಗಿ ಸುನೀಲನ ಸತಿ ಮದುವೆ ಆದ ಮರುದಿನವೇ ನೀನಾಗ್ಬೇಕು ಓ ಮನೆಗೆ ಸೂತ್ರಧಾರಿ. ನೀನು ನಿನ್ನ ಗಂಡ ಸುನೀಲನಿಗೆ ಮಂಕುಬುದಿ ಹಚ್ಚಿ ಅವನನ್ನ ನಿನ್ನ ಗಂಡನನ್ನ ಹದ್ದು ಅಚ್ಚಿನಲ್ಲಿಟ್ಟುಕೊಳ್ಬೇಕು. ಆಗ ಅಣ್ಣ ತಮ್ಮಂದಿರ ಯುದ್ಧ ಮಧ್ಯದಲ್ಲಿ ಯುದ್ಧ ಪ್ರಾರಂಭ ಆಗುವ ಹಾಗೆ ಮಾಡಿ ಆ ಯುದ್ಧವನ್ನ ನೋಡಿ ನಾವಿಬ್ರು ನೆಗೆ ಅರ್ಧ ಚಪ್ಪಾಳೆ ತರಬೇಕು. ಆಗ ಸುನೀಲನ ತಂದೆ ರಾಮಜ್ಜನ ಆಶಾ ಗೋಪುರ ಛಿದ್ರವಾಗಿ ಸೂರೆಗೊಂಡು ನೀರಿನಂತೆ ತೇಲಿದಾಗ ನೀ ಬಂದು ಸೇರು ನನ್ನಲ್ಲಿ. ಆಗ ನೀನೇ ರಾಣಿ, ನಾನೇ ರಾಜ, ನಾನೇ ರಾಜ, ನೀನೇ ರಾಣಿ. ಆ ಮನೆಯನ್ನು ಒಡೆದು ಹಾಕಿದ್ರೆ ನಿಮ್ಗಾಗುವ ಲಾಭವೇನು? ಲಾಭ ಲಾಭ ನನ್ನ ಲಾಭ. ನೋಡಿ, ಕೇವಲ ಛಲಕ್ಕೋಸ್ಕರ ನಿಮ್ಮ ಪ್ರೀತಿ ನಿಂತು ನೀರಾಗಬೇಕಿದೆಯಾ? ಹಾಗೆ ಯಾರು ಹೇಳಿದ್ರು? ನೋಡು, ಅಲ್ಲಿವರೆಗೂ ಗುಪ್ತವಾಗಿರ್ಬೇಕು ನಮ್ಮಿಬ್ಬರ ಪ್ರೇಮದ ಗುಟ್ಟು. ಆ ಗುಪ್ತ ಪ್ರೇಮ ನನ್ನನಿಗಾಗುವ ಸುನೀಲನಿಗೆ ಹಾಗೂ ಆತನ ಮನೆಯವರಿಗೆ ಗೊತ್ತಾದ್ರೆ ಮುಂದೆ ತೊಂದರೆ ಅನ್ಭವಿಸ್ಬೇಕಲ್ಲ. ನಮಗ ತೊಂದರೆಯ ಬಗ್ಗೆ ನೀನು ಯೋಚನೆ ಮಾಡಬೇಡ. ರಾಮಜ್ಜನಿಗೆ ಆಗುವ ತೊಂದರೆ, ಅವನಿಗಾಗುವ ಗತಿಯ ಬಗ್ಗೆ ನೀನು ಕಾದು ನೋಡು. ಅದು ನಡೆಸೋಣ. ಇಂದಿನಿಂದ ನೀನು ನನ್ನ ತಂಗಿ, ನಾನು ನಿನ್ನ ಅಣ್ಣ. ಕೇವಲ ನಟನೆ. ಅದು ನೋಡಿಸೋಣ. ಬಾಯಾರಿಕೆಯಿಂದ ನಾಗ ಲೋಟದಂತೆ ಓಡಿ ಬರುವ, ಅಲ್ಲಿ ನೋಡಿ, ಓಡಿ ಬರುವ ಸುನೀಲ್ ಕಡೆ ಬರ್ತಿದ್ದಾನೆ. ಇವತ್ತಿಂದ ಶುರುವಾಗಲಿ ನಿನ್ನ ಪ್ರೇಮದ ನಾಟಕ. ನಿಮ್ಮನ್ನೇ ನಾನು ನಂಬಿದ್ದೇನೆ. ನನ್ನನ್ನು ಹಾಲಲ್ಲಿ ಬೇಕಾದ್ರೂ ಹಾಕಿ, ನೀರಲ್ಲಿ ಬೇಕಾದ್ರೂ ಹಾಕಿ. ನಂಬಿದವರಿಗೆ ಇಂಬು ಕೊಡುವುದು ಈ ಜಗನ್ನಾಥನ ಹುಟ್ಟು ಗುಣದ ಅಭ್ಯಾಸ. ಅಲ್ಲ ಸುನೀಲ್? ಅಲ್ಲ ಜಗನ್ನಾಥ್. ಏನ್ ಜಗನ್ನಾಥ, ಏನೋ ಅಭ್ಯಾಸ ವಿಷಯ ಮಾತಾಡ್ತಾ ಇದ್ದೀರಾ? ಯಾರು ವಿದ್ಯಾಭ್ಯಾಸ ಅದು? ಅದೇ ನನ್ನ ತಂಗಿಯ ವಿದ್ಯಾಭ್ಯಾಸವನ್ನ ಇಲ್ಲಿ ಮುಗಿಸಿಬಿಡ್ಬೇಕಂತ ಯೋಚನೆ ಮಾಡ್ತೇನೆ. ಅಷ್ಟೊಂದು ನೀರು ಬಂದ್ಬಿಟ್ಟೆ. ಏನ್ ಸಮಾಚಾರ? ಸಮಾಚಾರ ಏನ್ ಬಂತು ಜಗನ್ನಾಥ? ಇಷ್ಟು ದಿವಸ ಆಯ್ತು ನೀನು ಸಿಗದೇನೆ. ಅಲ್ಲ, ನನ್ನ ಹತ್ರ ಏನ್ ಸಮಾಚಾರ ಅಂತ ಕೇಳ್ತಾ ಇದೆಯಲ್ಲ, ಇಲ್ಲೇ ಇದೆಯಲ್ಲ ಸಮಾಚಾರ. ಸಮಾಚಾರನ ನೀನೇ ಇಟ್ಕೊಂಡು ನನ್ನ ಹತ್ರನೇ ಕೇಳ್ತಾ ಇದೆಯಾ? ಅಲ್ಲ ಜಗನ್ನಾಥ, ಯಾಕೋ ನಿಂಗೆ ಒಬ್ಬಳು ತಂಗಿ ಇದ್ದಾಳ ಅಂತ ನೀನು ಒಂದ್ ಸಾರಿ ನನ್ನ ಹತ್ರ ಹೇಳಿದ್ಯಾ? ಓಹೋ, ಅದು ಹೋಗ್ಲಿ. ನಿನಗೊಬ್ಳು ತಂಗಿ ಇದ್ದಾಳೆ ಅಂತ ಕಲ್ಪನೆನಾದ್ರೂ ನಿನ್ಗಿದ್ಯಾ? ಹೀಗಿರುವಾಗ ಒಂದು ಸಲ ಅಣ್ಣ ತಂಗಿ ಇಬ್ರು ನಿಂತ್ಕೊಂಡು ನನಗೆ ಶಾಕ್ ನಿಂತ್ಕೊಡ್ತಾ ಇದ್ರಲ್ಲ. ಛೇ 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 ಛೇ, ಆ ವಿಷಯವೇ ನೋಡು. ನಾನು ಆಗಾಗ ಧಾರವಾಡಕ್ಕೆ ಹೋಗ್ತಿದ್ಯಲ್ಲ, ಇದೇ ನನ್ನ ತಂಗಿಯನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೆ. ಇವಳೇ ನನಗೆ ಒಬ್ಬಳೇ ತಂಗಿ, ಇವಳೆಲ್ಲ ನನಗೆ ಸರ್ವಸ್ವವೂ. ಇವಳೆಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ನನಗೊಬ್ಬ ಪ್ರಾಣ ಸ್ನೇಹಿತನಿಂದ ನಾನು ಆಗಾಗ ಹೇಳ್ತಿಲ್ವ, ಇವನೇ ನೋಡು, ನನ್ನ ತಂಗಿ ಹೆಸರು ಸುವರ್ಣ ಅಂತ. ಇವಳೊಬ್ಬಳೇ ನನಗೆ ತಂಗಿ. ಅದು BA ಫೈನಲ್ ಅಲ್ಲಿ ಫಸ್ಟ್, ಕ್ಲಾಸಿಗೆ ಫಸ್ಟ್, ಸಂಗೀತದಲ್ಲಿ ಗಾನ ಕೋಗಿಲೆ ಸಾರದೆ. ನಾನು ಸುವರ್ಣ, ಏನ್ ನೋಡ್ತಾ ಇದ್ರ? ಹೌದಣ್ಣ. ಇದೋಡು, ನಾನು ಇಲ್ಲೇ ಸುತ್ತಾಡ್ಕೊಂಡು ಬರ್ತೀನಿ, ನೀವಿಬ್ರು ಮಾತಾಡ್ತಾ ನಿಲ್ತೀನಿ, ಓಕೆನಾ? ಜಗನ್ನಾಥ,
ಇವರನ್ನ ನಾನು ಇರ್ಕೊ ಮೊದ್ಲು ಎಲ್ಲ ನೋಡಾಗಿದೆಯಲ್ಲ. ಹೌದಣ್ಣ, ನಾನು ಸಹ ಇವರನ್ನು ಎಲ್ಲೋ ನೋಡ್ತಾನೆ ಇದ್ದೇನೆ. ಓಹೋ, ಇಬ್ಬರಿಗೆ ಪರಿಚಯ ಇದೆ ಅಂತಾಯ್ತು. ನಾನು ಮತ್ತೆ ಪರಿಚಯ ಮಾಡಿಕೊಡುವ ಅಭ್ಯಂತರವಿಲ್ಲ. ನೋಡಿ, ನಾನು ಇಲ್ಲೇ ಹೋಗ್ಬೇಕು, ನೀವು ಮಾತಾಡ್ತೇನೆ ಹಾಗೆ ಹೇಳಿದವ ನಿಮ್ಗೆ. ಓಕೆನಾ ತಂಗಿ? ಏನು ಮೌನ ಆಗ್ತೀಯಾ? ನನ್ಗೆ ಗೊತ್ತು, ನೀವಿಬ್ಬರೇ ಮಾತಾಡ್ತೇನೆ. ಆಗ್ಲಣ್ಣ. ನೋಡಿ, ನನ್ನ ಹೆಸರು ಸುವರ್ಣ ಅಂತ. ನಾನು ಜಗನ್ನಾಥ್ ಅವರ ತಂಗಿ. ಕರ್ನಾಟಕ ಕಾಲೇಜ್ನಲ್ಲಿ ಈಗ ತಾನೇ ವಿದ್ಯಾಭ್ಯಾಸ ಮುಗಿತು. ಅಂದಹಾಗೆ ನೀವು ನೋಡ್ತಾ ಇದ್ದೀರಲ್ಲ, ಆ ಕುಡಿ ನೋಟನ ನೋಡ್ತಾ ಹಾಗೆ ಮೈ ಮರೆತು ಬಿಟ್ಟೆ. ಹಾಗೆ ನೀವು ಹಾಗೆ ನೋಡ್ತಾ ಇದ್ದೀರಲ್ಲ, ಯಾಕೆ? ಏನಿಲ್ಲ, ಸೃಷ್ಟಿಕರ್ತ ಬ್ರಹ್ಮ ಇಷ್ಟೊಂದು ಬುದ್ಧಿವಂತ ಅಂತ. ಯಾಕಂದ್ರೆ ತಮಗೆ ಇಷ್ಟೊಂದು ಸೌಂದರ್ಯ ಕೊಟ್ಟಿದ್ದಾನಲ್ಲ, ಅದಕ್ಕೆ ನಿನ್ನ ಸೌಂದರ್ಯನ ತುಂಬ ನೋಡ್ತಾ ಇದ್ದೀನಿ. ನೋಡಿದ್ದು ತಪ್ಪ? ಚಿಚಿ, ತಪ್ಪಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಪರಿಚಯ ನನಗಿಲ್ಲ. ಮೇಲಾಗಿ ನನ್ನ ಅಣ್ಣ ಪರಿಚಯ ಮಾಡಿಕೊಡ್ತಾ ಇರುವಾಗ ನೀವು ನೋಡ್ತಾ ಇದ್ದೀರಲ್ಲ, ಆ ಕುಡಿ ನೋಟವನ್ನ ನೋಡುತ್ತಾ ನಾನು ಹಾಗೆ ನನ್ನನ್ನೇ ನಾನು ಮರೆತು ಬಿಟ್ಟಿದ್ದೇನೆ. ನಾನು ನಿಮ್ಗೆ ನನ್ನ ಪರಿಚಯ ಮಾಡ್ಕೊಡ್ತೀನಿ. ನಾನು ಇದೇ ಊರ ಪೊಲೀಸ್ ಪಾಟೀಲ್ ರಾಮಾಜಿನ ಮಗ. ನನ್ನ ಹೆಸರು ಸುನೀಲ್ ಅಂತ. ನನಗೆ ಶಂಕರ್ ಅಂತ ಅಣ್ಣ ಇದ್ದಾನೆ, ಅತ್ತಿಗೆಮ್ಮ ಇದ್ದಾರೆ, ಮತ್ತು ಬಸವರಾಜ್ ಅಂತ ತಮ್ಮ ಇದ್ದಾನೆ, ಮತ್ತು ನನ್ನ ರಾಮಜ ಅಂತ ನನ್ನ ತಂದೆ ಇದ್ದಾರೆ. ಅಂದಾಗೆ ನಿಮ್ಮ ಲಗ್ನವಾಗಿಲ್ಲ ತಾನೇ? ಇಲ್ಲ, ಮದುವೆ ಅಂತೂ ಆಗಿಲ್ಲ. ತಾವು ತಪ್ಪು ತಿಳ್ಕೊಳ್ಳಲ್ಲ ಅಂತ ಆದ್ರೆ ಒಂದು ಮಾತು ಕೇಳ್ಬೋದಾ? ಚಿಚಿ, ಹಾಗೇನಿಲ್ಲ, ಕೇಳಿ, ಅಭ್ಯಂತರವೇನಿಲ್ಲ. ನಾನು ನಿಮ್ಮನ್ನು ನೋಡಿದ ಈ ಕ್ಷಣದಿಂದ ನಿಮ್ಮ ಈ ಮುತ್ತು ಮುಖವನ್ನ ಪ್ರೀತಿಸಬೇಕು ಅಂತ ಆಸೆ ಇದೆ. ನೀವು ಒಪ್ಪಿಗೆ ಕೊಟ್ಟಿದ್ದೆ ಆದ್ರೆ ಮದುವೆನೂ ಕೂಡ ಆಗುವ. ನೋಡಿ, ನಾನು ಕೂಡ ನಿಮ್ಮನ್ನು ಮನಸಾರಿ ಪ್ರೀತಿಸ್ತಾ ಇದ್ದೇನೆ. ಆದ್ರೆ ನನ್ನಣ್ಣ ನಿಮಗಿಂತ ಹೆಚ್ಚಾಗಲೂ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಅವನು ಒಪ್ಪಿಗೆ ಕೊಟ್ಟರೆ ಮಾತ್ರ ನಾವಿಬ್ರು ಮದುವೆ ಆಗ್ಲಿಕ್ಕೆ ಸಾಧ್ಯ. ಇಲ್ಲವಾದ್ರೆ ಈ ವಿಷಯ ಕನಸಿನ ಮಾತಲ್ಲವೇ? ನೋಡಿ, ನಿಮ್ಮ ಅಣ್ಣ ಅಂತಂದ್ರೆ ನನ್ನ ಮಿತ್ರ ಜಗನ್ನಾಥ. ಅವನನ್ನು ಒಪ್ಸೋದೇನು ಕಷ್ಟ ಬಿಡಿ. ನೋಡಿ, ನಿಮ್ಮ ಅಣ್ಣನನ್ನ ಹೇಗಾದ್ರೂ ಬಿಡ ನಾನು ಒಪ್ಪಿಸ್ತೀನಿ. ಅವನು ಒಪ್ಪಿದ್ರು ಒಪ್ಪದೇ ಇದ್ರು ಯಾವತ್ತು ನೀವು ನನ್ನ ಪ್ರೀತಿ, ನೀವು ನನ್ನ ಹೆಂಡತಿ ಅಂತ ನಾನು ಪ್ರಮಾಣ ಮಾಡಿ ಕೂಡ ಹೇಳ್ತೀನಿ. ಇಷ್ಟರ ಮೇಲೂ ನಮ್ಮ ನಂಬಿಕೆ ಇಲ್ವಾ ನನ್ನ ಮೇಲೆ? ರೀ ಸುವರ್ಣ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ನೀವು ಇದೇ ರೀತಿ ಯೋಚನೆ ಮಾಡ್ತಾ ಏನನ್ನು ನಿಮ್ಮ ಒಪ್ಪಿಗೆ ನನಗೆ ಹೇಳಿಲ್ಲ ಅಂತ ಆದ್ರೆ ಬಿಟ್ಬಿಡಿ, ನಾನು ಹೋಗ್ಬಿಟ್ಟು. ನೀವು ಖಂಡಿತ ನನ್ನನ್ನು ಮದುವೆ ಆಗಿದ್ದೀರಾ ತಾನೇ? ಇದು ಸಂಶಯ ನನ್ನ ಮೇಲೆ. ರೀ ಸುವರ್ಣ, ನೋಡಿ, ಆ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಹರಿಯುವ ನೀರಿನ ಮೇಲೆ ಆಣೆ ಮಾಡ್ತಾ ಹೇಳ್ತಾ ಇದ್ದೀನಿ. ಎಷ್ಟೇ ಯಾಕೆ, ಜನ್ಮ ಕೊಟ್ಟ ತಾಯಿಯ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಎಂದೆಂದು ನೀ ನನ್ನ ಹೆಂಡತಿ ಅಂತ. ಈಗ ಅದು ಸಮಾಧಾನ ಆಯ್ತಾ? ನೋಡಿ ಸುನೀಲ್, ನಿಮ್ಮಂತ ಸುಜ್ಞಾನಿಯನ್ನು ಕೈ ಹಿಡಿಯುವುದು ನನ್ನ ಭಾಗ್ಯವಂತ ನಾನು ತಿಳ್ಕೊಂಡಿದ್ದೇನೆ. ಖಂಡಿತ ಕೈ ಬಿಡುವುದಿಲ್ಲ ತಾನೇ? ಇಲ್ಲಪ್ಪ, ನೋಡಿ, ಪ್ರಮಾಣ ಮಾಡಿ ಹೇಳಿದ್ರು ನನ್ನ ನಂಬಿಕೆ ಬರ್ತಾ ಇಲ್ವಾ? ಈಗ ನಂಬಿಕೆ ಬಂತಲ್ಲ, ಹಾಗೆ ನಿಮ್ಮ ಹೆಸರಿಗೆ ತಕ್ಕಂತೆ ನಿಮ್ಮ ಮುಖ ಕಮಲದಲ್ಲಿ ಅರಳುತ್ತಾ ಇರೋ ಈ ನಗುವನ್ನು ನೋಡಿ ನನ್ನ ಮನಸ್ಸು ಆತೋರ್ತಾ ಇದೆ. ಏನಂತ? ನಿಮ್ಮ ಸುಮಧುರ ಕಂಠದಿಂದ ಒಂದು ಹಾಡನ್ನು ಕೇಳಬೇಕು ಅಂತ ನನ್ನ ಹೃದಯ ಪಡ್ಕೊಳ್ತಾ ಇದೆ. ನಂಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ನಾಚಿಕೆ? ನಾನು
ತರಂಗಿಣಿ ನೀರು ನೀನು ತುಂಬಿ ಹರಸಿದೆ ಜೇನು ಜೊತೆ ಮಾಡಿದ ಬ್ರಹ್ಮ ಈ ಹೆಣ್ಣನು ಜೊತೆ ಮಾಡಿದ ಬ್ರಹ್ಮ ಈ ಹೆಣ್ಣನು ಮೇಘ ನೀನಾಗಿ ಭೂಮಿ ನಾನಾಗಿ ಹೃದಯ ಸಿರಾಗಿದೆ ರಾಗ ಸುಧಾಕರ ನೀನು ನೀನು ಪ್ರೇಮ ಪಲ್ಲವಿ ಪ್ರೇಮ ತರಂಗಿಣಿ ನೀನು ನೀನು ತುಂಬಿ ಹರಸಿದೆ ಜೇನು ತರಂಗಿಣಿ ನೀರು ನೀನು ತುಂಬಿ ಹರಸಿದೆ ಜೇನು ರಾಗ ಸುಧಾಕರ ನೀವು ನೀವು ಪ್ರೇಮ ಪಲ್ಲವಿ ಜೊತೆ ಮಾಡಿದ ಬ್ರಹ್ಮ ಈ ಹೆಣ್ಣನು ಜೊತೆ ಮಾಡಿದ ಬ್ರಹ್ಮ ಈ ಹೆಣ್ಣನು ಸೌಂದರ್ಯನ ನೋಡ್ತಾ ಹಾಡ್ತಾ ಕುಣಿತಾ ಇದ್ರು ಇದೇನು ನಮಗಿಂದ ಮಾತನಾಡಲು ಕೊಟ್ಟಿದ್ದಕ್ಕಾಗಿ ನನ್ನ ತಂಗಿ ಮೈ ಮೇಲೆ ಕೈ ಹಾಕ್ಬಿಟ್ಯಾ? ಇದೇನಮ್ಮ ಸುವರ್ಣ, ಇದೇನು ನೀನು ಕಾಲೇಜಿನಲ್ಲಿ ಕಲ್ತು ಬಂದದ್ದು? ಅಣ್ಣ, ನಾನು ಇವರನ್ನು ಮನಸಾರೆ ಪ್ರೀತಿಸ್ತಾ ಇದ್ದೇನೆ. ಹೌದು ಜಗನ್ನಾಥ್, ನಾನು ಕೂಡ ಇವರನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ನೀವು ಒಪ್ಪಿಗೆ ಕೊಟ್ರೆ ಮದುವೆ ಕೂಡ ಆಗುತ್ತಿದೆ. ಹೌದಣ್ಣ, ನಮ್ಮ ಮದುವೆಗೆ ಖಂಡಿತ ಒಪ್ಪಿಗೆ ಕೊಟ್ಬಿಡೋಣ. ಓಹೋ ಇಲ್ಲಿವರೆಗೆ ಬಂದಿದ್ದೇನು ನಿಮ್ಮ ಪ್ರೇಮ ಪ್ರಕರಣದ ನಾಟಕ? ಸುವರ್ಣ, ಇವರು ಅಗರ್ಭ ಶ್ರೀಮಂತರು. ಅದು ಅಲ್ಲದೆ ಈ ಊರ ದೊರೆಯಂತಿರುವ ಪೊಲೀಸ್ ಪಾಟೀಲ್ ರಾಮಜ್ಜನ ಮಗ.
ಇವರ ಸ್ನೇಹ ಬೆಳೆಸುವುದು ಕಾಗೆ ಕೋಗಿಲೆ ಆಗುವುದು ಎರಡೂ ಒಂದೇ. ಶ್ರೀಮಂತರಾದ ಇವರಿಗೆ ವರದಕ್ಷಿಣೆ ಕೊಡುವ ಶಕ್ತಿ ನನಗಿಲ್ಲಮ್ಮ. ಬಾ ತಂಗಿ ಹೋಗೋಣ ಬಾ. ಜಗನ್ನಾಥ, ಅಲ್ಲ ಏನು ಅಂತ ತಿಳ್ಕೊಂಡಿದ್ದೀನಿ ನಿನ್ನ ಮಿತ್ರನ? ನನ್ನ ನಿನ್ನ ನಡುವೆ ಇರೋ ಮಿತ್ರತ್ವ ಇಷ್ಟೇನಾ? ನೋಡಿ ಜಗನ್ನಾಥ, ನಾನು ಶ್ರೀಮಂತ ಅನ್ನೋ ಅಹಂಕಾರ ಎಳ್ಳಷ್ಟು ಇಲ್ಲ. ಒಂದು ವೇಳೆ ನಾನು ಶ್ರೀಮಂತ, ನಾನೊಬ್ಬ ದೊಡ್ಡ ವ್ಯಕ್ತಿ ಅಂತ ನನಗೆ ಅಹಂಕಾರ ಇದ್ದಿದ್ರೆ ನಿನ್ಗೂ ಕೂಡ ಸ್ನೇಹ ಬೆಳೆಸ್ತಾ ಇರ್ಲಿಲ್ಲ ಕಣೋ, ನಿನ್ ಕೂಡ ಸ್ನೇಹ ಬೆಳೆಸ್ತಾ ಇರ್ಲಿಲ್ಲ. ನೋಡಿ ಜಗನ್ನಾಥ, ನೀನು ಕೂಡ ಒಬ್ಬ ಆರ್ಥಿಕ ದೊಡ್ಡ ಶ್ರೀಮಂತ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಅದಕ್ಕೋಸ್ಕರ ನಿನ್ನಲ್ಲಿ ನಿನ್ನ ತಂಗಿಗೆ ವರದಕ್ಷಿಣೆ ಅಂತ ಯಾವ ಹಣನೂ ಕೇಳೋಲ್ಲ. ಯಾಕೊತ್ತಾ? ವರದಕ್ಷಿಣೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ವಿರೋಧ ಕಣೋ. ಒಳ್ಳೆ ಸುಸಂಪನ್ನಳಾದ, ಒಳ್ಳೆ ಸುಶಿಕ್ಷಿತರಾದ, ಒಳ್ಳೆ ಗುಣವುದ್ದ ಹೆಣ್ಣಿದ್ರೆ ಅದೇ ವರದಕ್ಷಿಣೆ ಅಂತ ನಮ್ಮ ಮನೆಯಲ್ಲಿ ಪ್ಲೀಸ್ ಜಗನ್ನಾಥ, ನಿನ್ ತಂಗಿನ ನನಗೆ ಕೊಟ್ಟು ಕೈ ಹಿಡಿಸಿ ಕಟ್ಕೊಳ್ಳೋ ಮಾರಾಯ. ನೋಡು ಸುನಿ, ಇದ್ದ ವಿಷಯ ಹೇಳಿದ್ರೆ ನಿನಗೆ ಮನಸ್ತಾಪವಾಗಬೇಕಾಗುತ್ತದೆ ಅಂತ. ಮನಸ್ತಾಪ ಏನಂತ ಹೇಳೋ, ಹೇಳಿದ್ರೆ ತಾನೇ ನನ್ಗೆ ಗೊತ್ತಾಗೋದು. ನೋಡು ಸುನಿ, ನಿನ್ನ ತಮ್ಮ ಬಸವರಾಜ್ ಮತ್ತೆ ನಿನ್ನ ಅತ್ತಿಗೆ ಸಾವಿತ್ರಮ್ಮ ಖಂಡಿತವಾಗಿಯೂ ಈ ಮದುವೆಗೆ ಒಪ್ಪಿಗೆ ಕೊಡೋದಿಲ್ಲ. ಯಾಕೆ? ಆ ನಂತರ ನಿನ್ನ ತಮ್ಮ ಬಸವರಾಜ್ ನನ್ನ ಮೇಲೆ ಒಂಥರ ಸೇಡಿಟ್ಟ ಹಾವಿನಂತೆ ಸೇಡು ತೀರಿಸ್ಕೊಳ್ತಾ ಇದ್ದಾನೆ. ಯಾಕೋ ಏನೋ ಗೊತ್ತಿಲ್ಲ. ನಿಮ್ಮ ಅತ್ತಿಗೆ ನಿಮ್ಮ ತಮ್ಮ ಈ ಮದುವೆಗೆ ಒಪ್ಪದೇ ಇದ್ರೆ ನಿಮ್ಮ ತಂದೆ ಮತ್ತು ನಿಮ್ಮಣ್ಣ ಈ ಮದುವೆಗೆ ಖಂಡಿತ ಒಪ್ಪಿಗೆ ಕೊಡೋದಿಲ್ಲ. ಆಮೇಲೆ ನನ್ನ ತಂಗಿ ಮರ್ಯಾದೆಗೀಡಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಿಂತ ಈ ಮದುವೆ, ಈ ಸಂಬಂಧ ಇಲ್ಲೇ ಬಿಡುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾರ ಒಪ್ಪಿಗೆನೂ ನಂಗೆ ಅವಶ್ಯಕತೆ ಇಲ್ಲ. ನೋಡು, ಮನೆಯವರು ಎಲ್ಲರೂ ಒಪ್ಪಿದ್ರೆ ಒಳ್ಳೇದು. ಇಲ್ಲ ಅಂತ ಆದ್ರೆ ನಿಮ್ ತಂಗಿನ ಕರ್ಕೊಂಡು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮೂಲಕ ಮದುವೆ ಆಗೇ ಆಗ್ತೀನಿ. ಆಯ್ತಾ? ನೋಡು, ಹಾಗಂತ ನಿನಗೆ ವಚನ ಕೊಡ್ತೀನಿ. ನನ್ನ ತಂಗಿ ಏನು ಹರಿಯದ ಮುಗ್ಧ ಬಾಲೆ. ಇವಳಿಗೆ ಕಷ್ಟಗಳೆಂಬ ಶಬ್ದವೇ ಕಿವಿಯಲ್ಲಿ ನೀಡದಂತೆ ನೋಡ್ಕೊಂಡು ಬಂದಿದ್ದೇನೆ. ಒಂದ್ ವೇಳೆ ಇವಳಿಗೆ ಮದುವೆ ಮಾಡೋದಂದ್ರೆ ನನಗೆ ಮನಸ್ಸು ಹೋಗ್ತಾ ಇಲ್ಲ. ಅದು ಅಲ್ಲದೆ ನನ್ನ ತಂಗಿಯ ಮೇಲೆ ನಿಮ್ಮ ಮನೆಯಲ್ಲಿ ಇಲ್ಲ ಸಲ್ಲದ ಕಷ್ಟ ಕೊಟ್ಬಿಟ್ರೆ ನನ್ನ ತಂಗಿಯ ಮುಂದಿನ ಗತಿ ಏನಂತ ವಿಚಾರ ಯೋಚನೆ ಮಾಡ್ತಾ ಇದ್ದೇನೆ. ನೋಡ್ ಜಗನ್ನಾಥ, ಇದರಲ್ಲಿ ಯೋಚನೆ ಮಾಡೋ ವಿಷಯನೇ ಇಲ್ಲ. ನೋಡು, ನಿನ್ನ ತಂಗಿನ ನನ್ನ ಹೆಂಡತಿ ಅಲ್ಲ, ನನ್ನ ದೇವತೆ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾರೋ, ದೇವತೆ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೇನೆ. ನೀನು ನಿನ್ನ ತಂಗಿಯನ್ನು ಎಷ್ಟು ನೋಡ್ಕೋತೀಯೋ ಹತ್ತರಷ್ಟು ಪಟ್ಟು ಜಾಸ್ತಿ ನಾನ್ ನೋಡ್ಕೋತೀನೋ ಪ್ರೀತಿಯಿಂದ. ಆಯ್ತು ಜಗನ್ನಾಥ, ನಮ್ಮಿಬ್ಬರ ಈ ಪ್ರೀತಿ ಅಥವಾ ಮದುವೆಗೆ ಒಂದು ವೇಳೆ ಮನೆಯವರು ಒಪ್ಪಲಿಲ್ಲ ಅಂತ ಆದ್ರೆ ಆವತ್ತೇ ನಮ್ಮ ಮನೆಯಲ್ಲಿ ಇಪ್ಪಾಗ ಅಂತ ತಿಳ್ಕೊ. ತುಂಬಿದ ಮನೆಯಲ್ಲಿ ಒಂದಾಗಿದ್ದ ಅಣ್ಣ ತಮ್ಮಂದಿರ ಸಂಸಾರ ಆವತ್ತೇ ಒಡೆದ ನುಚ್ಚು ನೂರಾಗುವುದರಲ್ಲಿ ಸಂದೇಹವೇ ಇಲ್ಲ ಅಂತ ತಿಳ್ಕೊ. ಜಗನ್ನಾಥ, ಈ ಮದುವೆಗೆ ಒಪ್ಪಿದ್ರೆ ಸರಿ, ಇಲ್ಲ ಅಂತಾದ್ರೆ ಅಣ್ಣ ತಮ್ಮಂದ್ರ ನಮ್ಮ ಮನೆಯಿಂದ ಹೊರಗಟ್ಟಿ ಆದ್ರೂ ನಿನ್ನ ತಂಗಿಯನ್ನ ನಾನು ಮದುವೆ ಆಗ್ತೀನಿ. ಆಯ್ತಾ? ನಿನ್ನ ಮಾತಿನಂತೆ ಆಗಲಿ ಮಿಸ್ಟರ್ ಸುನೀಲ್. ಈ ಮದುವೆ ಸಿದ್ಧತೆ ಮಾಡೋಣ. ನಾಳೆ ಮನೆ ಹೋಗೋಣ. ಇಲ್ಲ, ನನಗೆ ಅರ್ಜೆಂಟ್ ಜಗನ್ನಾಥ್, ಇನ್ನೊಂದು ಜೊತೆ ಬರ್ತೀನಿ. ಆಯ್ತಾ? ನೋಡಿ, ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಊಟ ಮಾಡ್ಕೊಂಡು ಹೋಗ್ಬೇರಂತೆ. ಬನ್ನಿ. ಆಯ್ತು ನಡೆ. ಅದೇ ಇಷ್ಟು ಬೇಗ ನೀವಿಬ್ರು ಹೊಂದ್ಕೊಂಡು ಬಿಟ್ರಲ್ಲ, ಈ ಅಣ್ಣನಿಗೆ ಮರ್ತೇ ಬಿಟ್ರಲ್ಲೇ ನೀನು. ಇಲ್ಲ ಅಣ್ಣ, ನಿನ್ಗೂ ಊಟಕ್ಕೆ ರೆಡಿ ಇದೆ. ನಡೆ ಹೋಗೋಣ.